ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು KPTCLನಲ್ಲಿರುವಂತಹ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಅಪ್ಡೇಟ್ ಬಂದಿದೆ. ಆ ಒಂದು ಮಾಹಿತಿಯನ್ನು ತಿಳಿಸಲು ಈ ಒಂದು ವಿಡಿಯೋದಲ್ಲಿ ಬಂದಿದ್ದೇನೆ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಆಯ್ಕೆಯಾಗಿ ಇಲ್ರಿ 3 ಪ್ರಮುಖ ಅಂಶಗಳು ಹೇಳ್ತೇನೆ ನೋಡಿ ಸ್ನೇಹಿತರೆ. 3 ಪ್ರಮುಖ ಅಂಶಗಳ ಲಿಸ್ಟನ್ನು ರೆಡಿ ಮಾಡಿ ಬಿಟ್ಟಿದ್ದಾರೆ KPTCLನಲ್ಲಿರುವಂಥವ್ರು. ಜೂನ್ 25ನೇ ತಾರೀಕು ಈ ಒಂದು ಆಗಿದೆ, ಈ ಒಂದು ಪ್ರಕಟಣೆ ಆಗಿದೆ. ಈ ಒಂದು ಜೂನ್ 26ಕ್ಕೆ ನೋಟಿಸ್ ಹೊರಗಡೆ ಬಂದಿದೆ. ಹೀಗಾಗಿ ಈ ಒಂದು ಅಂಶಗಳಲ್ಲಿ 3 ಅಂಶಗಳು ಪ್ರಮುಖ ಮಾಹಿತಿ ಆಗಿವೆ. ಏನಪ್ಪ ಅಂದರೆ, ಒಂದು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆದೇಶ ಪಡೆಯಲು ಕೌನ್ಸಿಲಿಂಗ್ಗೆ ಹೋಗಿರದಂತಹ ಅಭ್ಯರ್ಥಿಗಳ ಪಟ್ಟಿ ಮತ್ತು ಮೂಲ ದಾಖಲಾತಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾರಲ್ಲ, ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಿಂಧುತ್ವವನ್ನು ಪೂರ್ಣಗೊಂಡಿಲ್ಲ ಮತ್ತು ಆರ್ಡರ್ ಕಾಪಿ ಬಂದರೂ ಸಹಿತ ಯಾವುದೇ ಒಂದು ರಿಪೋರ್ಟ್ ಆಗದೇ ಇರುವಂಥ ಅಭ್ಯರ್ಥಿಗಳ ಪಟ್ಟಿಯನ್ನು 3 ಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಒಂದೇ ನೋಟಿಸ್ನಲ್ಲಿ 3 ಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೋಡ್ಬೋದು ನೀವು. ಈ ಒಂದು ಪಟ್ಟಿಯಲ್ಲಿ ಯಾರು ಸಿಂಧುತ್ವವನ್ನು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಸರಿಯಾಗಿ ಮಾಡಿಲ್ಲ, ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮತ್ತೊಮ್ಮೆ ಕರೆದಿದ್ದಾರೆ. ಈ ಒಂದು ಲಿಸ್ಟ್ನಲ್ಲಿರುವಂಥ ಅಭ್ಯರ್ಥಿಗಳು ಮತ್ತೊಮ್ಮೆ ನೀವು ನಿಮ್ಮ ಒಂದು ಸಿಂಧುತ್ವವನ್ನು ನಡೆಸಿಕೊಂಡು ಹೋಗಬೇಕು. ನೋಡಿ, ಇಲ್ಲಿ ಮೊದಲನೇ ಲಿಸ್ಟ್ ಬಿಟ್ಟಿದ್ದಾರೆ. ನೈಜತೆ ಸಿಂಧುತ್ವ ಸ್ವೀಕೃತಗೊಳ್ಳದ ಅಭ್ಯರ್ಥಿಗಳು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗದ ವಿದ್ಯಾರ್ಥಿಗಳ ಪಟ್ಟಿ ಹೇಗಿದೆ ಇದು ನೋಡ್ಬೋದು ನೀವು. ಇಲ್ಲಿ ಹೆಸರುಗಳು ಇದೆ, ನೀವು ನೋಡ್ಕೊತು ಹೋಗ್ಬೋದು. ಇಲ್ಲಿ ಒಟ್ಟು ನೋಡಿ ಸ್ನೇಹಿತರೆ, ಒಂದು 74 + 2 76 ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿರುವುದಿಲ್ಲ. ಹಾಗಾಗಿ ಅವರು ಮತ್ತೊಮ್ಮೆ ಪ್ರಕಟ ಮಾಡಿದ್ದಾರೆ. ಇನ್ನು ಮುಂದೆ ಒಂದು ಬಿಗ್ ಅಪ್ಡೇಟ್ ಇದೆ, ಹೇಳ್ತೇನೆ ನೋಡಿ ಸ್ನೇಹಿತರೆ. ಸಮಾಧಾನವಾಗಿ ನೀವೊಂದು ವಿಡಿಯೋವನ್ನು ನೋಡಿ. 2ನೇ ಪಾಯಿಂಟ್ಸ್ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಗೈರು ಹಾಜರಾಗಿರುವ ಅಭ್ಯರ್ಥಿಗಳು ಅಂದರೆ ಕೌನ್ಸಿಲಿಂಗ್ ಏನು ನಡೆಸ್ತಾರಲ್ವ, ಆ ಒಂದು ಕೌನ್ಸಿಲಿಂಗ್ಗೆ ಯಾರು ಹೋಗಿರುವುದಿಲ್ಲ ಅಂತಹ ಒಂದು ಅಭ್ಯರ್ಥಿಗಳ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಕಿರಿಯ ಸಹಾಯಕ ನಾನ್ ಕಲ್ಯಾಣ ಕರ್ನಾಟಕ ನೋಡ್ಬೋದು ನೀವು. ಇಲ್ಲಿ ಇವರು ಕೌನ್ಸಿಲಿಂಗ್ಗೆ ಹೋಗದಿರುವಂಥ ಅಭ್ಯರ್ಥಿಗಳ ಪಟ್ಟಿ ಒಟ್ಟು 16 ಅಭ್ಯರ್ಥಿಗಳಿದ್ದಾರೆ. ಇನ್ನೊಂದು ಸ್ನೇಹಿತರೆ, 3ನೇ ಪಾಯಿಂಟ್ ಅಂತ ಹೇಳಿದ್ನಲ್ಲ, ನೇಮಕಾತಿ ಆದೇಶ ಪಡೆದು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದ ಅಭ್ಯರ್ಥಿಗಳು ಅಂದರೆ ಸೆಲೆಕ್ಷನ್ ಆಗಿದೆ, ಆರ್ಡರ್ ಕಾಪಿ ಬಂದಿದೆ, ಆದರೂ ಕೂಡ ನೇಮಕಾತಿ ಆದೇಶ ಕರ್ತವ್ಯ ರಿಪೋರ್ಟ್ ಮಾಡಬೇಕು ಹೋಗಿ, ಆದರೆ ಇವರು ರಿಪೋರ್ಟ್ ಮಾಡಿರುವುದಿಲ್ಲ. ಹಾಗಾಗಿ ಇವರ ಒಂದು ಅಭ್ಯರ್ಥಿತನವನ್ನು ರದ್ದುಪಡಿಸಿ ಈ ಒಂದು ಲಿಸ್ಟ್ ಮೂಲಕ ಪ್ರಕಟಣೆ ಹೊರಡಿಸಿದ್ದಾರೆ. 15 ಅಭ್ಯರ್ಥಿಗಳು ಆರ್ಡರ್ ಕಾಪಿ ಬಂದರೂ ಸಹಿತ ಹುದ್ದೆಗೆ ರಿಪೋರ್ಟ್ ಮಾಡಿರುವುದಿಲ್ಲ. ಹೀಗಾಗಿ ಈ ಮೇಲೆ ತಿಳಿಸಿರುವ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಪೈಕಿ ನೈಜತೆ ಅಂದರೆ ಸಿಂಧುತ್ವ ಪ್ರಮಾಣಪತ್ರ ಬಾಕಿ ಇರುವ ಅಭ್ಯರ್ಥಿಗಳಿಗೆ ಕೊನೆಯ ಅವಕಾಶವನ್ನು ನೀಡುತ್ತಾ, ಅಂದರೆ ಇದು ಕೊನೆಯ ಅವಕಾಶ ಸ್ನೇಹಿತರೆ. ಏನು 76 ವಿದ್ಯಾರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾರಲ್ವ, ಅದು ಕೊನೆಯ ಹಂತವಾಗಿರುವುದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಅಧಿಸೂಚನೆ ದಿನಾಂಕ 10 ದಿನಗಳ ಒಳಗಾಗಿ, ಅಂದರೆ ಈ ಒಂದು ಪ್ರಕಟಣೆ 25ನೇ ತಾರೀಕು ಹೊರಡಿಸಿದೆ, ಅಂದರೆ 5ನೇ ತಾರೀಕು ಜುಲೈವರೆಗೂ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಳ್ಳುವ ಅವಧಿಯಾಗಿರುತ್ತೆ ಸ್ನೇಹಿತರೆ. ಬಾಕಿ ಇರುವ ದಾಖಲಾತಿಗಳ ಸಿಂಧುತ್ವ ಪ್ರಮಾಣ ಪತ್ರ ಒದಗಿಸುವ ಕ್ರಮ ಕೈಗೊಳ್ಳಲು ತಿಳಿಸಲಾಗಿದೆ. ಮುಂದುವರೆದು ಕೌನ್ಸಿಲಿಂಗ್ ಪ್ರಕ್ರಿಯೆ ಗೈರು ಹಾಜರಾದ ಅಭ್ಯರ್ಥಿಗಳ ಸಕಾರಣಗಳೊಂದಿಗೆ ಈ ಅಧಿಸೂಚನೆ ದಿನಾಂಕದಂದು 10 ದಿನಗಳ ಒಳಗಾಗಿ ನಿರ್ದೇಶಕರು, ಆಡಳಿತ ಮತ್ತು ಮಾನವ ಸಂಪನ್ಮೂಲ ನಿಗಮ ಕಾರ್ಯಾಲಯ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕಾವೇರಿ ಭವನ, ಬೆಂಗಳೂರು ಇವರಿಗೆ ಖುದ್ದಾಗಿ ಮನವಿ ಸಲ್ಲಿಸಿದ್ದಲ್ಲಿ ಮನವಿಯನ್ನು ನಿಯಮಾನುಸಾರ ಪರಿಶೀಲಿಸಲಾಗುವುದು. ನಿಗದಿತ ಸಮಯದೊಳಗೆ ನೈಜತೆ ಸಿಂಧುತ್ವ ಪ್ರಮಾಣಪತ್ರ ಒದಗಿಸಲು ಕ್ರಮ ಕೈಗೊಳ್ಳದ ಹಾಗೂ ಕೌನ್ಸಿಲಿಂಗ್ ಪ್ರಕ್ರಿಯೆ ಹಾಜರಾಗಲು ಕ್ರಮ ವಹಿಸಿದ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು. ಅಂದರೆ ನೀವು 10 ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಕೌನ್ಸಿಲಿಂಗ್ಗೆ ಹೋಗದೇ ಇದ್ದರೆ ನಿಮ್ಮ ಒಂದು ಅಭ್ಯರ್ಥಿತನವನ್ನು ಇಲ್ಲಿ ರದ್ದುಪಡಿಸುತ್ತಾರೆ ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ನೀವು ಯಾರ್ಯಾರು ಅಭ್ಯರ್ಥಿಗಳು ಈ ಒಂದು ಲಿಸ್ಟ್ನಲ್ಲಿ ಇದ್ದಿರಲ್ಲ ನೋಡಿ, ಆ ಒಂದು ವಿದ್ಯಾರ್ಥಿಗಳು ನೀವು ಹೋಗಿ ರಿಪೋರ್ಟ್ ಮಾಡ್ಕೋಬೇಕಂತೂ ಒಂದು ಆ ಪ್ರಕಟಣೆ ಮೂಲಕ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದವರು ಹೊರಡಿಸಿದ್ದಾರೆ ಅಧಿಸೂಚನೆ. ಈ ಒಂದು ಅಭ್ಯರ್ಥಿಗಳು ನೀವು ಹೋಗಿ ನಿಮ್ಮ ಒಂದು
ಇದು ಮಾಡಿಕೊಳ್ಳಿ. ನೇಮಕಾತಿ ಆದೇಶ ಪಡೆದು ಈವರೆಗೂ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಇರುವ ಅಭ್ಯರ್ಥಿಗಳ ಅಭ್ಯರ್ಥಿತನವು ರದ್ದುಗೊಂಡಿರುತ್ತದೆ. ಅಂದರೆ ನೀವು ಯಾರು ಈ ಒಂದು 15 ಅಭ್ಯರ್ಥಿಗಳು ಆರ್ಡರ್ ಕಾಪಿ ಬಂದರೂ ಏನು ರಿಪೋರ್ಟ್ ಮಾಡದೇ ಇರುವುದರಿಂದ ನಿಮ್ಮ ಒಂದು ಅಭ್ಯರ್ಥಿತನವನ್ನು ರದ್ದುಪಡಿಸಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ತಿಳಿಸಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ KE ಮೂಲಕ ಎಕ್ಸಾಮ್ ನಡೆಸಿದ್ದು ಇನ್ನೂ ಕೂಡ ಕೆಲವೊಂದು ಪ್ರೊಸೆಸ್ನಲ್ಲಿದೆ. ನೇಮಕಾತಿ ಹಂತವಾಗಿ ಪ್ರೊಸೆಸ್ನಲ್ಲಿ ನಡೀತಾ ಇದೆ. ಆರ್ಡರ್ ಕಾಪಿ ಕೊಟ್ಟಿದ್ದಾರೆ, ಆದರೂ ಸಹಿತ ಕೆಲವೊಂದು ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸರಿಯಾಗಿ ಆಗಿರುವುದಿಲ್ಲ ಮತ್ತು ಅವರು ಎಕ್ಸೆಪ್ಷನ್ ಮಾಡಿಕೊಂಡಿರ್ತಾರೆ. ಮತ್ತು ಈ ಒಂದು ಸಿಂಧುತ್ವ ಚೆನ್ನಾಗಿ ಮಾಡಿಕೊಳ್ಳಿ, ಈ 10 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಯಾರು ಕೂಡ ಮಿಸ್ ಮಾಡದೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿ ಅಂತ ಹೇಳ್ತಾ, ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ಲಿಸ್ಟನ್ನು ಕಳಿಸಿ. ನೋಡಿ ಸ್ನೇಹಿತರೆ, ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಈ ಒಂದು ಲಿಸ್ಟ್ ಪಾಸ್ ಮಾಡಿ ನೀವು ಲಿಸ್ಟ್ ನೋಡ್ಕೋಬಹುದು. ಲಿಸ್ಟ್ನಲ್ಲಿರುವಂಥ ಹೆಸರು ಕೂಡ ನೋಡ್ಕೋಬಹುದು. ಯಾವ್ಯಾವ ಒಂದು ಕ್ಯಾಟಗರಿ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಕೌನ್ಸಿಲಿಂಗ್ ಅಂದರೆ ಪಾಯಿಂಟ್ಸ್, ಅಂಶ ಯಾವ ಅಂಶದಲ್ಲಿ ನೀವು ಆಗಿದ್ದೀರಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇದ್ದೀರಿ ಅಥವಾ ಆರ್ಡರ್ ಕಾಪಿ ಬಂದರೂ ಸಹಿತ ರಿಪೋರ್ಟ್ ಮಾಡದೇ ಇದ್ದರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಅಂದರೂ ನೀವು ಈ ಒಂದು ಲಿಸ್ಟನ್ನು ಪರಿಶೀಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.